ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಾತಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸ್ವಾತಿ. ಗುಡ್ ಮಾರ್ನಿಂಗ್ ಹ್ಞೂ ಸಾಕು. ಗುಡ್ ಮಾರ್ನಿಂಗ್ ಪಕ್ಕುತ್ತೀರೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನನ್ನ ಮಕ್ಕಳಿಗೆ ಬೆಳಗ್ಗೆ ಮುಂಚೆ ಕ್ಯಾಮ್ರಾ ಹಿಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಅಮ್ಮೇನೋ ಸ್ಟಾರ್ಟ್ ಮಾಡ್ಕೊಡ್ರೆ ವೀಡಿಯೋನ ಅಂತ ಹೇಳಿ. ಅದಕ್ಕೆ ನನ್ನ ಮಗ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವಳು ಕೂಡ ಗುಡ್ ಮಾರ್ನಿಂಗ್ ಸಣ್ಣ ಮಾತಾಡೋದು ಕಲ್ತಿರೋದ್ರಿಂದ ಅವಳಿಗೂ ಕೂಡ ಗುಡ್ ಮಾರ್ನಿಂಗ್ ಅದು ಸಣ್ಣ ವರ್ಡ್ಸ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಅವಳು ಅದನ್ನ ಹೇಳೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಆಗಲ್ಲ. ನಾನು ಮೊನ್ನೆ ತಾನೇ ಹಾಕಿದ್ದೆ ಅಲ್ವಾ ಮೆಂತ್ಯ ಬೀಜ, ಅದು ಸಖತ್ತ ಗಿಡ ಬಂದುಬಿಟ್ಟಿದೆ. ನಾನು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕೊತ್ತಂಬರಿ ಬೀಜನೇ ಬೇಗ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಬೇಗ ಮೆಂತ್ಯ ಬೀಜ ಬಂದಿದೆ. ಕೊತ್ತಂಬರಿ ಬೀಜದಲ್ಲಿ ಇನ್ನೂ ಮೊಳಕೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಕಾಣಿಸ್ತಾ ಇಲ್ಲ ನನಗೆ, ಬಟ್ ಒಂದೇ ಒಂದು ಗಿಡ ಕಾಣಿಸ್ತು. ಅದು ಕೊತ್ತಂಬರಿ ಸೊಪ್ಪಿನ ಗಿಡನ ಅಥವಾ ಬೇರೆ ಗಿಡನ ನನಗೆ ಗೊತ್ತಾಗಲಿಲ್ಲ. ಅಮ್ಮ ಅಂದರು ಅದು ಹುಲ್ಲು ಕಣೆ ಅಂತ ಅಂದರು. ನೋಡೋಣ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಅಂತ ಸುಮ್ಮನಾದೆ. ಅಷ್ಟರೊಳಗೆ ಈ ಕಡೆ ಬಿಸಿಬೇಳೆ ಬಾತ್ ಕೂಡ ರೆಡಿಯಾಗಿತ್ತು. ಯಾರ್ಯಾರಿಗೆ ಈ ಥರ ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಈ ಖಾರ ಬೂಂದಿ ಬಿಸಿಬೇಳೆ ಬಾತ್ಗೆ ಸೂಪರ್ ಕಾಂಬಿನೇಷನ್ನು. ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡ್ಬೋದು. ಟಿಫನ್ ಎಲ್ಲ ಆದಮೇಲೆ ಸಾಂಬಾರು ಕೂಡ ಮಾಡ್ಕೊಳ್ಳೋದಿತ್ತು. ಏನಿಲ್ಲ ಸಿಂಪಲಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಎಲ್ಲ ಖಾರ ಹಾಕಿ ಉಪ್ಪು ಎಲ್ಲ ಉಪ್ಪು ಗಿಪ್ಪು ಎಲ್ಲ ನೋಡಿ ರೆಡಿ ಆಗೋದ್ರೊಳಗೆ ರೆಡಿ ಮಾಡೋದಕ್ಕೆ ನೋಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊತೀನಿ. ಕುದಿಯೋದ್ರೊಳಗೆ ಅನ್ನನೂ ಕೂಡ ರೆಡಿ ಆಗಿಬಿಡುತ್ತೆ. ಅಷ್ಟರೊಳಗೆ ಮಕ್ಕಳಿಗೆ ಊಟ ಮಾಡಿಸಿ ಮತ್ತು ಮಲಗಿಸ್ಬೋದು ಅಂತೇಳಿ ಊಟ ಮಾಡಿ ಮಲಗಿ ಎದ್ದ ಮೇಲೆ ಏನಾದ್ರು ಸಂಜೆ ಚಾಟ್ ತಿನ್ಬೇಕನ್ನಿಸ್ತು ಅಂತ ಹೇಳಿ ಪಾನಿಪುರಿ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಪಾನಿಪುರಿಗೆ ನಾನು ಆಲೂಗೆಡ್ಡೆ, ಕಡಲೆಕಾಳು ಮತ್ತು ಬಟಾಣಿ ಕಾಳು ಎರಡನ್ನೂ ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಒಂದು 3 ವಿಷಲ್ ಹೊಡೆಸಿದ್ದೆ, ಬಟ್ ಇದು ಆಲೂಗೆಡ್ಡೆ ಬೇಗ ಬೆಂದಿರಲಿಲ್ಲ. ಒಂದು ಸ್ವಲ್ಪ ಗಟ್ಟಿ ಹಾಗೇ ಇತ್ತು. ಆಮೇಲೆ ಅಂದ್ಕೊಂಡೆ ಇನ್ನೊಂದು 2 ಸೀಟಿ ಹೊಡಿಸ್ಬೇಕಿತ್ತು ಅಂತ, ಬಟ್ ಆಲ್ರೆಡಿ ಟೈಮ್ 7 ಗಂಟೆ ಆಗಿತ್ತು. ಇನ್ನೂ ಲೇಟ್ ಆದರೆ ಸರಿಯಾಗೋದಿಲ್ಲ ಮತ್ತು ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬೇಗ ಆ ಕಡೆ ಮಾಡೋಣ, ಏನಾಗಲ್ಲ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಟ್ ಅದು ಪರವಾಗಿಲ್ಲ, ಚೆನ್ನಾಗಿತ್ತು. ಆಲೂಗೆಡ್ಡೆನ ಕ್ಲೀನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಾನು ಬಟಾಣಿ ಕಾಳು ಕಡಲೆಕಾಳು ಒಟ್ಟಿಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾಗ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ಹಾಗೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡೋದಕ್ಕೂ ಈ ಥರ ಸ್ಮ್ಯಾಶ್ ಮಾಡೋದಕ್ಕೂ ತುಂಬ ಚೇಂಜ್ ಆಗುತ್ತೆ. ಅಷ್ಟು ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಆಲೂಗೆಡ್ಡೆ ಜೊತೆ ಒಂದು 2 ಕಾಳು ಸ್ಮ್ಯಾಶ್ ಆದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಅದನ್ನು ಆ್ಯಡ್ ಮಾಡಲಿಲ್ಲ. ಹಾಗೆ ಸ್ವಲ್ಪ ಮಕ್ಕಳು ಹಾಗಾಗಿ ತಿಂತಾರೆ. ಪಾನಿ ಒಟ್ಟಿಗೆ ಖಾರ ಆಗುತ್ತೆ ಅಲ್ವ, ಪಾನಿ ಸರಿಯಾಗಲ್ಲ, ಚಪ್ಪೆ ಅನಿಸುತ್ತೆ ಅಂತ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿಪುರಿಗೆ ಆಲೂಗೆಡ್ಡೆ ಪಲ್ಯ ಅಥವಾ ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಬೇಕಾದ್ರೆ ಜೀರಾ ಪೌಡರ್ ಹಾಕ್ಕೋಬೋದು, ಚಾಟ್ ಮಸಾಲ ಹಾಕ್ಕೋಬೋದು, ಪಾನಿಪುರಿ ಪೌಡರೇ ಹಾಕ್ಕೋಬೋದು. ನನಗೆ ಚಾಟ್ ಮಸಾಲ ಇತ್ತು, ಅದೇ ಹಾಕ್ಕೊಂಡೆ. ಹಾಗೆ ಪಾನಿಗಂತ ಹೇಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ ಒಂದು 5ರಿಂದ 6 ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣು ನೆನೆಸಿಟ್ರೆ ಹುಣಸೆ ರಸನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬಟ್ ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಆಮೇಲೆ ಅಂದ್ಕೊಂಡೆ ಹಾಕಬೇಕಿತ್ತು ಅಂತ. ನಂತರ ನೀಟಾಗಿ ರುಬ್ಕೊಂಡು ಈ ಥರ ಸ್ಟ್ರೈನರಲ್ಲಿ ಕ್ಲೀನಾಗಿ ಸೋಸ್ಕೋತೀನಿ. ಈ ಥರ ಉಳಿದಾಗ ಪಾನಿ ಸ್ವಲ್ಪ ಆಯಿತು ಅಂದರೆ ತಲೆ ಕೆಡಿಸ್ಕೋಬೇಡಿ. ಈ ಥರ ಗಟ್ಟಿ ಇರುತ್ತೆ ಅಲ್ವಾ, ಅದನ್ನ ನೀಟಾಗಿ ಹಿಂಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಹಿಂಡ್ಕೊಂಡ್ರೆ ಅದರಲ್ಲಿರೋ ಖಾರ ಹುಳಿ ಏನಿರುತ್ತೆ ಅದು ಕೂಡ ಹೊರಗೆ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಈ ಥರ ನೀಟಾಗಿ ಪಾನಿಪುರಿಗೆ ಒಂದು ಸ್ವಲ್ಪ ಪಾನಿಗಂತ ಹೇಳಿ ಸ್ವಲ್ಪ ನೀರು ಹಾಕಿ ಹಿಂಡ್ಕೊಂಡ್ಮೇಲೆ ಇಷ್ಟ ಆಗಿತ್ತು. ಅದಕ್ಕೊಂದು 2 ಗ್ಲಾಸಷ್ಟು ಮತ್ತು ನೀರು ಹಾಕ್ಕೊಂಡಿದ್ದೀನಿ.
ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ನಂಗೆ ತೋರ್ಸೋಕ್ಕೆ ಮರ್ತೋಯ್ತು. ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅದರೊಟ್ಟಿಗೆ ಚಾಟ್ ಮಸಾಲ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಕಾಗಿರೋ ಪಾನಿ ಕೂಡ ರೆಡಿ ಆಯಿತು. ಸಖತ್ತಾಗಿರುತ್ತೆ ಟೇಸ್ಟು. ಹುಳಿ ಹಾಕ್ಕೊಳ್ಳಿ, ಅದೇ ಹೇಳಿದೆ ಅಲ್ವಾ, ಹುಳಿ ನಾನು ಲಾಸ್ಟಿಗೆ ಹಾಕ್ಕೋಬೇಕಿತ್ತು, ಬಟ್ ಮರ್ತೋಯ್ತು. ಟೈಮ್ ಆಗಿತ್ತಲ್ವ, ನನಗೂ ಗಡಿಬಿಡಿ ಆಯಿತು. ಆಲ್ರೆಡಿ ಮಾಡೋದ್ರೊಳಗೆ 7 ಗಂಟೆ ಅಷ್ಟು ಆಗೋಗಿತ್ತು. ಮತ್ತು ಮಕ್ಕಳೆಲ್ಲ ತಿನ್ಕೊಬಿಟ್ರೆ ಊಟ ಕೂಡ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಬಿಡು ಪರವಾಗಿಲ್ಲ, ಏನಾಗಲ್ಲ, ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಾಯಿತು, ಅಷ್ಟೇನು ಇದಾಗಿತ್ತು ಅಂತ ಹೇಳಿಲ್ಲ, ಚೆನ್ನಾಗಿತ್ತು. ಹುಣಸೆ ಹುಳಿ ಮತ್ತು ಹಾಕೋಬೇಕಿತ್ತು ಅಷ್ಟೇ. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಖಾರ ಬುಂದಿ ಇರ್ತವೆ, ಬೆಳಗ್ಗೆ ಬಿಸಿಬೇಳೆ ಬಾತಿಗೆ ತಂದಿದ್ದಂತ ಹೇಳಿ ಅದನ್ನು ಕೂಡ ಹಾಕ್ಕೊಂಡೆ. ಇನ್ನು ರೆಡಿ ಪಾಪಡ್ ಬರುತ್ತಲ್ವ, ಪುರಿ ಪಾಪಡ್, ಆ ಪುರಿನೇ ಒಂದು ಸ್ವಲ್ಪ ಎಣ್ಣೆ ಕರ್ಕೊಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ನಂಗೆ ಈ ಪುರಿಗಿಂತ ಆ ಪುರಿ ಮಸಾಲೆ ಪುರಿ ಹಾಕ್ಕೊಟ್ಟಿರೋದಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ, ಯಾಕಂತ ಗೊತ್ತಿಲ್ಲ. ಇದಕ್ಕಿಂತ ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಇದೇ ಪಾನಿಪುರಿ, ಇದೇ ಮಸಾಲ ಅಂದರೆ ಪಾನಿಪುರಿ ಸ್ಟಫಿಂಗು ಮಸಾಲ ಮಾಡ್ಕೊಂಡಿದ್ದೀವಲ್ಲ, ಅದನ್ನೇ ಆ ಪುರಿಗಿದ್ರೆ ಇನ್ನೂ ಸಖತ್ತಾಗ್ತಿತ್ತು ಅಂತ ಅನ್ನಿಸ್ತು. ಬಟ್ ಅದಕ್ಕೆ ಸಿಕ್ಕಿದ್ದು ಶಿವ ಅನ್ನೋ ಹಾಗೆ ತಿನ್ನಬೇಕಾಯ್ತು. ಇನ್ನು ನನ್ನ ಮಕ್ಕಳೆಲ್ಲ ನನ್ನ ಮಗನ ಖಾರ ಆಗಿತ್ತು ಅಂತೇಳಿ ಬರೀ ಪಲಾವಟಿಗೆ ತಿಂತಾಯಿದ್ದ. ನನ್ನ ಮಗಳಿದ್ದಾಳೆಲ್ಲ ತಿನ್ನೋಕ್ಕೂ ಬಿಡ್ತಿರ್ಲಿಲ್ಲ, ಆ ರೀತಿ ಮಾಡ್ತಾಯಿದ್ಲು. ಇನ್ನೇನು ಮಾಡೋದು ಪಾಪ, ಅವ್ರಿಗೂ ತಿನ್ನಬೇಕಂತ ಆಸೆ, ಬಟ್ ಅದಕ್ಕೆ ಖಾರ ಕೊಡಲಿಕ್ಕಾಗಲ್ಲ. ಪಾನಿಪುರಿ ಎಲ್ಲ ತಿಂದು ಮುಗಿಸಿದ ಮೇಲೆ ಸ್ವಲ್ಪ ತರಕಾರಿ ಕೂಡ ರೆಡಿ ಮಾಡಿದೆ. ಇದೇ ತರಕಾರಿ ತರಿಸಿದೆ, ಏನೂ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು ಅಂತ ತರಕಾರಿ ತರಿಸಿದೆ, ವಾರ ಪೂರ ಬೇಕು ಅಂತ ಹೇಳಿ. ಹಾಗೆ ಟಿ ವಿಲಿ ಅಪ್ಪು ರಾಜ್ಕುಮಾರ ಮೂವಿದು ಅಪ್ಪು ಡ್ಯಾನ್ಸ್ ಆ ಸಾಂಗ್ ಹಾಕಿದ್ರು. ನನ್ನ ಮಕ್ಕಳು ಅದಿಬ್ಬರೇ ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಕಳು ಈ ಥರ ಕುಣಿಯೋದು ಮಾಡೋದು ನೋಡುವಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಏನೋ ಒಂಥರ ಖುಷಿಯಾಗತ್ತೆ, ಫ್ಯಾಮಿಲಿ ಕಂಪ್ಲೀಟ್ ಆದಂಗೆ. ಇದೇ ಥರ ಯಾವಾಗಲೂ ಇರಲಿ ಫ್ಯಾಮಿಲಿ ಅಂತ ಬೇಡ್ಕೋತೀನಿ ನಾನು. ಅವಳಿಗೆ ಯಾರು ಚಡ್ಡಿ ಹಾಕಿಲ್ಲ ಅಂತ ಅಂದ್ಕೋಬೇಡಿ, ಚಡ್ಡಿ ಹಾಕಿದ್ದೀನಿ, ಸಣ್ಣ ಚಡ್ಡಿ, ಬಟ್ ಅದು ಶರ್ಟ್ ಉದ್ದ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗ್. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.